ಸಾನ್ವಿ ಸಿಂಧನೂರ್ ಇದೆಲ್ಲ ನಮ್ದೆಲ್ಲ ಬಿಲ್ಡಿಂಗ್. ಅದೇ ಬಿಲ್ಡಿಂಗ್. ಸೈಟ್ ಯಾವ್ದಮ್ಮ? ಸೈಟ್ ಬೇರೆಯವ್ರದ? ಸಾಧ್ಯವಾದ್ರೆ ಸೈಟ್ ತಗೊಳ್ಳಿ. ಸಾಧ್ಯವಾದ್ರೆ ನಿಮ್ಗೆ ಆಗತ್ತೆ. ಒಂದು ಇದು ಏನ್ ಹಾಕಿದ್ರಿ ಪಕ್ಕದಲ್ಲಿ? ಮರಳು ಯಾರ್ದು? ನಮ್ದೇನಾ? ಹಾ ನೋಡಿ, ತಲೆ ಮೇಲೆ ಕಲ್ಲು ಹಾಕೋಣದು ಅಂದ್ರೆ ಇದೆ. ತಲೆ ಮೇಲೆ ಎಷ್ಟು ದಿನ ಆಯ್ತದ ಹಾಕಿ? ಮನೆ ಮೇಲ್ಗಡೆ ಕಂಪ್ಲೀಟ್ ಆದ ತಕ್ಷಣ ಅಲ್ಲೇ ಇದೆ. ಅಲ್ಲ, ಎಷ್ಟು ವರ್ಷ ಆಯ್ತು? ಎಷ್ಟು ದಿನ ಆಯ್ತು? 1 ಇಯರ್ ಆಯ್ತಾ? 1 ಇಯರ್ ಇಂದ ಹಣಕಾಸಿಗೆ ಭಾರಿ ತೊಂದರೆ ಆಗ್ತಾ ಹೋಗ್ತದೆ. ರಿಮೆಂಬರ್ ಮಾಡ್ಕೊಳ್ಳಿ, ಯೋಚನೆ ಮಾಡಿ, ನೀವು ಆಲೋಚನೆ ಮಾಡೋದು ಹಾಕಿದಾಗ ಏನು ಅನಿಸ್ತಾ ಇದೆ ಅಂತಂದು ಫಸ್ಟ್ ಇಮಿಡಿಯೇಟ್ ಆಗಿ ಅದನ್ನ ರಿಮೂವ್ ಮಾಡಿ, ಫಸ್ಟ್ ತೆಗೆದಾಕ್ಬಿಡಿ. ತೆಗೆದಾಕಿ ಬೇಕಾದ್ರೆ ಈ ಕಡೆ ಹಾಕೊಳ್ಳಿ, ಇದನ್ನ ಬೇಡ ಅನ್ನಲ್ಲ. ನೋಡಿ, ಅಲ್ಲಿ ಹಾಕಿದ್ರೆ ನೆಗೆಟಿವ್, ಇಲ್ಲಿ ಹಾಕಿದ್ರೆ ಪಾಸಿಟಿವ್. ಆ ಗಿಡ ಚೆನ್ನಾಗಿ ಬೆಳೆಸಿ ಅದನ್ನ ಅಲ್ಲಿ ಹಾಕೊಳ್ಳಿ. ಮರಳೆಲ್ಲ ತಂದು ಅಲ್ಲಿ ಹಾಸ್ಕೊಳ್ಳಿ. ಸರಿಮ್ಮ? ಗೌಡ್ರು? ಹಾ ಹಾ ಹೌದ್ರಾ? ಹಾ ನೋಡ್ರೆ ಇದು ಅದು ಹೇಳ್ತೀನಿ ನಾವು ಫೋಟೋದು ಅದ್ರದ್ದೆಲ್ಲ ಇಟ್ಕೊಂಡ. ಹಾ ನೋಡಿ, ಇದು ಎಷ್ಟು ದಿನ ಯಾವಾಗ ಇಡ್ತೀರಿ ಇದನ್ನ? ಇದು ಯಾವುದೇ ಕಾರಣ ಎಷ್ಟು ತೂಕ ಆಗ್ತಿರೋ ಅಷ್ಟು ನೆಗೆಟಿವ್ ನೋಡಿ ನಿಮ್ಗೆ. ಅರ್ಥ ಆಯ್ತು ಹೇಳೋದು? ಎಲ್ಲ ನಿಮ್ಗೆ ಯಾವ್ದನ್ನ ದುಡ್ಡು ಕಳ್ಕೊಂಡ್ಬಿಡ್ತೀರಿ. ಕೊಟ್ಟಿ ದುಡ್ಡು ವಾಪಸ್ ಬರ್ದಂಗ ಆಗೋದು, ಯಾವ್ದಕ್ಕೊಂದು ದುಡ್ಡು ಹಾಕಿ ವಾಪಸ್ ಬರ್ದಂಗ ಆಗೋದು. ಮತ್ತೆ ಹೆಣ್ಮಕ್ಳ ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸ ಕಾಣ್ತೀವಿ. ನೆನ್ಪಿಟ್ಕೊಳ್ಳಿ, ಮಾನಸಿಕವಾಗಿ ತೊಂದರೆ ಆಗುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಇದನ್ನೆಲ್ಲ ತೆಗೆದ್ಬಿಟ್ಟು ಅರ್ಥ ಆಯ್ತಾ? ಇದನ್ನ ನೀವೇನ್ ಮಾಡ್ತೀವಿ? ಬೇರೆ ಕಡೆ ಎಲ್ಲ ಜಾಗ ಇಲ್ಲ, ಹೊರಗಡೆ ಇಟ್ಕೊಳಕ್ ಬರಲ್ವಾ? ಅಮ್ಮ ಒಂದ್ ಕೆಲಸ ಮಾಡಿ, ಇದು ಇಲ್ಲಿ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಬಿಡಿ. ಅಲ್ಲಿ ಮಾಡೋದಕ್ಕಿಂತ ಇಲ್ಲಿ ಮಾಡ್ಬೋದು. ಅಂದ್ರೆ ಏನ್ ಗೊತ್ತಾ ನಾನು ಹೇಳೋದು? ಇಲ್ಲಿ ಬನ್ನಿ ಗೌಡ್ರೆ, ಏನ್ ಅದಕ್ಕೆ ಬರೀ ಮಾಡ್ಕೋಬೇಕು. ಏನ್ ಗೊತ್ತಾ, 50% ಅವ್ರು ರಿಕವರಿ ಆಗುತ್ತೆ. ಇದೆಲ್ಲ ಪೂರ್ತಿ ತೆಗೆದ್ಬಿಡಿ. ಪೂರ್ತಿ ತೆಗೆದ್ಬಿಟ್ಟು ನೋಡಿ, ಇದು ಇನ್ನೊಂದು, ನೀವು ಇದೆಲ್ಲ ಯಾಕೆ ಹಚ್ಚಿದ್ರಿ ಇದನ್ನ? ಇದೆಲ್ಲ ಸೇಫ್ಟಿ ಇರ್ಲಿ ಅಂತ. ಮಳೆ ನೀರು ಬೀಳುತ್ತೆ ಅಂತ ಮಾಡ್ಕೊಂಡು ಸಾಧ್ಯವಾದರೆ ಇದೆಲ್ಲ ನಮ್ದೇನಾ? ಈ ತರ ವರ್ಕ್ ಎಲ್ಲ ನಾವು ಮಾಡ್ತೀವಿ. ಅದ್ರದ್ದೇ ಕೆಲಸ ಇಲ್ಲ. ಏನ್ ಫೋಟೋ ಅದು? ಕೊಡಿ, ತೋರಿಸಿ ನೋಡಿ. ಫಂಕ್ಷನ್ ಇವೆಂಟ್ ಏನಾರ ಮಾಡ್ತೀರಾ ಇಲ್ಲಿ? ಕೊಡಿ. ಅಲ್ಲ, ಇದು ಕೊಡ್ತಾರಲ್ವಾ, ಅಮೌಂಟ್ ಮೇಲೆ ಕೊಡ್ತಾರಲ್ವಾ ಇದು. ಓಕೆ ಓಕೆ. ಇದೆಲ್ಲ ಹೆಸರು ಹಾಕ್ಬಿಟ್ಟು ಈ ಟೈಪು. ಹಾ ಬಂದೆ ಎಲ್ಲ ನೀವೇ ಮಾಡ್ಕೊಡ್ತೀರಾ? ಓಹೋ, ಬೇಕು ಅಂದ್ರೆ ಹೋಲ್ಸೇಲ್ ಅಲ್ಲೇ ಮಾಡ್ಕೊಡ್ತೀರಿ. ಮುಂಚೆ 2 ವರ್ಷ ಅಡಿಗೆ ಮನೆ ಇದನ್ನೇ ಅಮ್ಮ. ಓಕೆ, ಹಿಂಗ್ ಮಾಡ್ಕೊಂಡಿದ್ರಿ. ಓಕೆ, ಸರಿನಾ? ಇಲ್ಲೇ ಇದ್ರಿ. ಓಕೆ ಬಿಡಿ. ಇದನ್ನೇ ರೂಮ್ ತರ ಮಾಡ್ಕೊಂಡಿದ್ವಿ ನಮ್ದು. ಇದು ಮುಂಚೆ ಕಾಟ್ ಹಾಕಿದ್ದೀವಿ, ತೆಗೆದ್ಬಿಟ್ಟು ಮತ್ತೆ ಸುಮ್ನೆ ಅಷ್ಟೇ ಇದು ಮಾಡಿದ್ವಿ. ಸೋಫಾ ಹಾಕೊಂಡಿದ್ವಿ. ಈಗೇನು ಇದ್ರಲ್ಲಿ ಸುಮ್ಮನೆ ನೀವೇನು ಫೋಟೋದು ಅದು ಇದೆಲ್ಲ ಮಾಡ್ತಾ ಇದ್ದೀರಿ? ಸರಿ, ಓಕೆ, ಅದನ್ನ ಬಿಡಿ. ಅದನ್ನೀಗ ನೋಡಿ ಹೇಗಿದೆಯಾ ನಮ್ದು ಪಿಕ್ಚರ್ ಅಂದ್ರೆ. ಆಮೇಲೆ ನೋಡ್ರೆ, ಈ ಮನೆಯಿಂದ ಎಂಟ್ರಿ ಆಗ್ತಿರೋ ಹೊರಗಡೆ, ಆ ಕಡೆಯಿಂದ ಬಂದ್ವಲ್ವ ನಾವು, ಅದೇ ಫೇಲ್ಯೂರ್ ಅಂತ ನಮ್ದು. ನೀವ್ ಏನೇನು ಮಾಡಕ್ ಹೋಗ್ಬೇಡಿ. ಈ ಮನೆಯಿಂದ ಆ ಕಡೆ ಹೋಗದಂಗೆ ಈ ಸ್ಟ್ರೈಟ್ ವಾಲ್ ಸ್ಟ್ರೈಟ್ ಐತಲ್ಲ, ವಾಲ್ ಸ್ಟ್ರೈಟ್ ಆಗಿ ಅದನ್ನ ಅಡ್ಡೋರ್ ಕ್ಲೋಸ್ ಮಾಡಿ. ಅದನ್ನ ನೀವೇನಂದ್ರೆ ಇಲ್ಲಿಂದ ಓಡಾಡಿ ಅಷ್ಟೇ. ಒಂದ್ ಸೆಕೆಂಡ್ ಅಮ್ಮ, ನಾನು ಹೇಳ್ಬಿಡ್ತೀನಿ. ಅದೆಲ್ಲ ಬರ್ತೇಳಿ? ಅದಕ್ಕೂ ಬರಲ್ರಿ. ಕಸ್ಟಮರ್ ಏನದ ಅವ್ರು ಅಷ್ಟೇ, ಅಲ್ಲಿಗೆ ಬರಬಾರ್ದು, ಎಂಟ್ರಿ ಆಗ್ಬಾರ್ದು. ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫೇಲ್ಯೂರ್ ಆಗ್ಬಿಡುತ್ತೆ. ಈ ವಾಲ್ ಸ್ಟ್ರೈಟ್ ಆಗಿ ಮಾಡ್ಕೊಂಡ್ಬಿಡ್ಬೇಕು. ಇದನ್ನ ಈ ವಾಲ್ನ ಕಂಟಿನ್ಯೂಷನ್ ಕೊಡ್ಬೇಕಿಲ್ಲಿ. ನೋಡಿ, ಇದನ್ನ ಏನಾಯ್ತು, ನಾವು ಆ ಕಡೆ ಬಳಸ್ಕೊಂಬೋಣ. ಇದನ್ನ ತೆಗೆದು ಬಿಡೋಣ, ಇದನ್ನ ಆ ಕಡೆ ಬಳಸ್ಕೊಂಬಿಡೋಣ. ಇಲ್ಲ ಅಂತ ಅಂದ್ರೆ ನೋಡಿ, 2 ಆಪ್ಷನ್ ಇದೆ ನಿಮ್ಗೆ.
ಫಸ್ಟ್ ಆಪ್ಷನ್ ಇದನ್ನ ಸ್ಟ್ರೈಟ್ ಆಗಿ ಮಾಡ್ಕೊಂಡ್ಬಿಡೋದು. ಇದೇ ಸಪರೇಟ್ ಮನೆ. ಇಲ್ಲಿಂದ ನಾವು ಆ ಕಡೆ ಒಳಗೆ ಹೋಗ್ತೀವಲ್ವಾ, ಇದು ಡೋರ್ ಇದೆಲ್ಲ ಕ್ಲೋಸ್ ಮಾಡ್ಕೊಂಬೋಣ ಅಷ್ಟೇ. ವಿಂಡೋ ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಸರಿನಾ? ಇದೆಲ್ಲ ಮಾಡ್ಕೊಳ್ಳಿ ಇದನ್ನ. ಓಕೆನಾ? ಒಂದು ಆಪ್ಷನ್. ಎರಡನೇ ಆಪ್ಷನ್, ಇಲ್ಲಿ ವಾಲ್ ಮಾಡ್ಕೊಂಡಿದ್ರು ಅಟ್ಲೀಸ್ಟ್ ಗ್ಲಾಸ್ ನಲ್ಲಿ ಮಾಡ್ಕೊಳಕ್ಕಾಗತ್ತಾ? ಈಸಿಯಾಗಿ ಮಾಡ್ಕೊಳ್ಳಿ ಗ್ಲಾಸ್ ನಲ್ಲಿ ಅಲ್ವಾ. ಈ ಗ್ಲಾಸ್ ನಲ್ಲಿ ಒಂದು ಇದು ಫೈಬರ್ ನಲ್ಲಿ ಇದು ಮಾಡ್ತಾರಲ್ಲ, ಪ್ಲೇವುಡ್ ನಲ್ಲಿ ಮಾಡ್ಕೊಂಡ್ಬಿಡಿ. ಪರ್ಫೆಕ್ಟ್ ಆಗಿ ಇದನ್ನ ಅಲ್ಲಿಂದ ಅಷ್ಟೇ ಇರ್ಬೇಕು ಒಳಗೆ ಒಳಯ. ಅರ್ಥ ಮಾಡ್ಕೊಳ್ಳಿ ಇದನ್ನ. ಈಗ ವಾಲ್ ಮಾಡಿದ್ವಿ ತಿಳ್ಕೊಳ್ಳಿ ಇದನ್ನ. ವಾಲ್ ಅಂದ್ರೆ ಏನು? ಗೋಡೆ ಮಾಡಿದ್ವಿ. ಗೋಡೆ ಅಂದ್ರೆ ಪಾರ್ಟಿಷನ್ ಮಾಡಿದ್ವಿ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂತೋ ಇಲ್ಲಿಂದ ಅಲ್ಲಿಗೆ ಅಷ್ಟೇ ಬರ್ಬೇಕು, ಅಲ್ಲಿಂದ ಅಲ್ಲಿಗೆ ಅಷ್ಟೇ ಬರ್ಬೇಕು. ಆ ಟೈಪ್ ಮ್ಯಾನೇಜ್ ಮಾಡಿ. ಮ್ಯಾನೇಜ್ ಮಾಡಿದಾಗ ನೀವೇನ್ ಮಾಡ್ತೀರ ಅಂದ್ರೆ ಇಲ್ಲಿಂದ ಒಳಗೆ ಹೋಗ್ಬೇಡಿ. ನಾವೇನಂದ್ರೆ ಹಿಂಗ ಬೊಗಸಿನಲ್ಲಿ ಇಟ್ಕೊಂಡು ಸ್ವಲ್ಪ ಸಂದಿ ಬಿಟ್ರೆ ಎಷ್ಟು ಕೊಡ ನೀರಾಕಿರುತ್ತೆ, ಸೋರ್ ಹೋಗ್ತೈತೆ ಅಷ್ಟೇ. ನಿಮ್ದು ಆದಾಯ ಸಿಕ್ಕಾಬಿಟ್ರೆ ನಿಮ್ದು ಹಂಗಾಗ್ಬಿಡುತ್ತೆ. ಆದ್ರೆ ಉಳಿತಾಯ ಬಿಗ್ ಜೀರೋ ಆಗ್ಬಿಡುತ್ತೆ ಏನಮ್ಮಯ್ಯ. ಸೊ ಹಾಗಾಗಿ ಇದನ್ನ ಸ್ಟ್ರೈಟ್ ಆಗಿ ಮಾಡ್ಕೊಂಡು ಡೋರ್ ಇಲ್ಲೇ ಇರ್ಲಿ. ಏನೇನು ತಲೆ ಕೆಡ್ಸ್ಕೊಬೇಡ್ರಿ. ಯಾವ್ದು ಚಿಕ್ಕದಾದ್ರೂ ಕೂಡ ವಾಸ್ತು ರೀತಿಯಲ್ಲಿರುತ್ತಲ್ವಾ, ಟ್ರೈ ಮಾಡಿ ಇದನ್ನ, ಟೆಸ್ಟ್ ಮಾಡಿ ಇದನ್ನ. ಇದು ಮಾಡ್ಕೊಂಡು ಒಳಗೆ ಎಂಟ್ರಿ ಆಗ್ಬೇಡಿ ಅಲ್ವಾ. ನೀವು ಅಲ್ಲಿಂದ ಬರ್ಬೇಕಂದ್ರೆ ಈ ಕಡೆಯಿಂದ ಬನ್ನಿ, ಇಲ್ಲಿಂದನೇ ಓಡಾಡಿ ಫಸ್ಟ್ ಕ್ಲಾಸ್ ಮೇಂಟೈನ್ ಮಾಡಿ. ಇದನ್ನೇ ಬರ್ಸ್ಬೇಕು. ಅದು ಡೋರ್ ಇರ್ಲಿ, ಇದು ಡೋರ್ ಇರ್ಲಿ, ತೊಂದ್ರೆ ಏನು ತಲೆ ಕೆಡ್ಸ್ಬೇಕು. ಸರಿನಾ? ಇದಕ್ಕೊಂದೇನಾದ್ರು ಬಳಸ್ಕೊಳ್ತಿ, ನಾನು ಬೇಡನಲ್ಲ. ಬಟ್ ಇದಕ್ಕೆ ಕರೆಕ್ಷನ್ ಇರಬಾರ್ದು. ಮತ್ತೆ ವಾಲ್ ಮಾಡ್ಬಿಟ್ಟಿರ್ತೀವಿ ಇದನ್ನ, ವಾಲು ಗ್ಲಾಸು ಇಲ್ಲ ಡೆಫಿನೆಟ್ ಆಗಿ ಅದಕ್ಕೆ ಹೇಳ್ಬೇಕಂತ ಬಂದೆ. ಅದನ್ನ ಅಲ್ಲಿ ಮಾಡಿದ್ರಲ್ಲ, ಅಲ್ಲಿ ಹೆಡ್ರಸ್ ಒಂದೇ ಬರ್ಲಿ, ಎಷ್ಟೋ ನಮ್ಗೆ ರಿಯಾಕ್ಟ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಇದ್ರದ್ದು ಇಷ್ಟು ಮುಗಿತಾ ಇದ್ರದ್ದು ವ್ಯಾಪಾರ ಅವಾಗ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಿಮಗೆ ವ್ಯಾಪಾರದ ಡಿಫ್ರೆನ್ಸು, ನಮ್ಮ ಬಿಸ್ನೆಸ್ ಹೆಂಗೆ ಏರಿಕೆ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ನಮ್ಗೆ. ಸರಿನಾ ನೋಡ್ರ? ಸರಿ, ಮನೆ ಅಲ್ಲಿ ಎಲ್ಲಿದೆ ನಮ್ದು? ಶಾಲು ಎಲ್ಲ ಮಾಡ್ತೀರಾ ನೀವು? ಕಸ್ಟಮರ್ ಕೇಳಿದಾಗ ನೋಡಿ ಇವೆಲ್ಲ ಡಿಸೈನ್ಸ್ ಅಂದ್ರೆ ಆರ್ಡರ್ ಕೊಡ್ತಾರೆ. ಸ್ಕೂಲ್ ಎಲ್ಲ ಆರ್ಡರ್ ಕೊಡ್ತಾರಲ್ವಾ. ಸಿಂಧನೂರು ತಾಲೂಕು ಕಮ್ಮವಾರಿ ಸಂಘ ನೆನಪಿನ ಕಾಣಿಕೆ. ಓಹೋ, ಎನ್ ಟಿ ರಾಮರಾವ್. ಲೋಕೇಶು ಇವ್ರು ಯಾರು? ಬರತ್ತು ಲೋಕೇಶ್ ಬಿಡಿ, ಚಂದ್ರಬಾಬು ನಾಯ್ಡು ಮಗ. ಓಕೆ, ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಎಲ್ಲ ಫೋಟೋಸ್ ಎಲ್ಲ ನೀವೇ ಮಾಡ್ತಾ ಇದ್ದೀರಾ? ನಮ್ ಗುರುಗಳು ಬಂದು ಮಾಡ್ಬೇಡಿ, ನೀವೇ ಮಾಡ್ಬೇಡಿಮ್ಮ. ದೊಡ್ಡದು ಮಾಡ್ಬೇಡಿ. ದೊಡ್ಡದು ನನಗೆ ಎಷ್ಟು ಗೊತ್ತಾ? ನನ್ನ ಆಫೀಸ್ ಬಂದ್ ಬೇಕು, ಬೆಂಗಳೂರು ಆಫೀಸ್ಗೆ, ಮನೆಗೊಂದು ಬೇಕು,